ಶ್ರೀಗಣೇಶನ ಇತಿಹಾಸ. ಶ್ರೀಗಣೇಶನು ಹಿಂದೂ ಧರ್ಮದಲ್ಲಿನ ಪ್ರಮುಖ ದೇವರುಗಳಲ್ಲಿ ಒಬ್ಬರು. ಅವರನ್ನು ವಿಘ್ನೇಶ್ವರ, ವಿನಾಯಕ, ಪಿಲ್ಲಯರ್ ಎಂದು ಕರೆಯುತ್ತಾರೆ. ಗಣೇಶನನ್ನು ಅಡಚಣೆಗಳ ನಿವಾರಕ, ಬುದ್ಧಿಯ ದೇವರು, ಶಿಕ್ಷಣ ಹಾಗೂ ಕಲೆಯ ರಕ್ಷಕ ಎಂದು ಭಕ್ತರು ಪೂಜಿಸುತ್ತಾರೆ. ಪುರಾಣಗಳಲ್ಲಿ ಗಣೇಶನ ಜನನದ ಹಲವು ಕಥೆಗಳಿವೆ. ಪ್ರಸಿದ್ಧ ಕಥೆಯ ಪ್ರಕಾರ ಪಾರ್ವತೀ ದೇವಿ ತಮ್ಮ ದೇಹದ ಚಂದನದಿಂದ ಒಂದು ಬಾಲಕನನ್ನು ರಚಿಸಿ ಜೀವ ತುಂಬಿದರು. ಅವನು ತಾಯಿಯನ್ನು ಕಾವಲು ಕಾಯುತ್ತಿದ್ದಾಗ ಶಿವನು ಬಂದು ಒಳಹೋಗಲು ಯತ್ನಿಸಿದಾಗ ಗಣೇಶನು ತಡೆಯುತ್ತಾನೆ. ಕೋಪಗೊಂಡ ಶಿವನು ಅವನ ತಲೆಯನ್ನು ಕತ್ತರಿಸುತ್ತಾನೆ. ಪಾರ್ವತಿಯ ಶೋಕವನ್ನು ಕಂಡು ಶಿವನು ಆ ಬಾಲಕನಿಗೆ ಆನೆಯ ತಲೆ ಜೋಡಿಸಿ ಅಮರತ್ವವನ್ನು ನೀಡಿದರು. ಗಣೇಶನ ಆನೆಯ ತಲೆ ಬುದ್ಧಿಯ ಪ್ರತೀಕ, ದೊಡ್ಡ ಕಿವಿಗಳು ಸತ್ಯ ಹಾಗೂ ಪ್ರಾರ್ಥನೆ ಕೇಳುವ ಶಕ್ತಿ, ಅವರ ವಾಹನ ಮುಂಗುಸಿ ಆಸೆಗಳನ್ನು ನಿಯಂತ್ರಿಸುವ ಶಕ್ತಿ ಎಂದು ಹೇಳಲಾಗಿದೆ. ಗಣೇಶ ಚತುರ್ಥಿ ಹಬ್ಬವನ್ನು ಭಾರತದ ಹಲವೆಡೆ ವಿಶೇಷವಾಗಿ ಮಹಾರಾಷ್ಟ್ರ ಮತ್ತು ಕರ್ನಾಟಕದಲ್ಲಿ ಅತ್ಯಂತ ಭಕ್ತಿಭಾವದಿಂದ ಆಚರಿಸಲಾಗುತ್ತದೆ. ಶ್ರೀಗಣೇಶನು ಶುಭಾರಂಭ, ಜ್ಞಾನ ಮತ್ತು ಯಶಸ್ಸಿನ ಸಂಕೇತನೆಂದು ವಿಶ್ವದಾದ್ಯಂತ ಪೂಜಿಸಲ್ಪಡುತ್ತಾನೆ.